ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ನಮಗೆ ಕೆಲವೊಂದು ಸ್ವಿಂಗ್ ಟ್ರೇಡಿಂಗ್ ಆಪರ್ಚುನಿಟಿ ಸಿಗಬಹುದು ಅನ್ನೋದು. ಓಕೆ, ನಾನು ಸಿಕ್ಕಿರೋದನ್ನ ಆಲ್ರೆಡಿ ನಾನು ಇದು ಬಂದ್ಬಿಟ್ಟು ಸಂಡೇ ಹಾಕಿದ್ದೀನಿ. ಟೆಲಿಗ್ರಾಮ್ ಹರ್ಷಲ್ ವ್ಯೂ ಕನ್ನಡ ಅಂತ ಇದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದೆ. ಎಜುಕೇಷನ್ ಪರ್ಪಸ್ಗೋಸ್ಕರ ಹಾಕಿದೆ. ಓಕೆ, ಇಲ್ಲಿ ನಾನು ಯಾವುದೇ ಟಿಪ್ಸ್ ಕೊಡಲ್ಲ, ಕಾಲ್ಸ್ ಕೊಡಲ್ಲ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಈ ಸ್ಟಾಕ್ಸಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂದರೆ, ಲಾಸ್ಟ್ ಫ್ರೈಡೇ ನಮಗೆ ಸಿಕ್ಕಿರೋ 20ನೇ ತಾರೀಕು ಸಿಕ್ಕಿರೋ ಆಪರ್ಚುನಿಟಿಗಳು, ಆಲ್ರೆಡಿ ಆಪರ್ಚುನಿಟಿ ಸಿಕ್ಕಿರೋ ಸ್ಟಾಕ್ಸ್ ಇದು. ಬಟ್ ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ಪ್ರೈಸ್ ಆ್ಯಕ್ಷನ್ ಹ್ಯಾಸ್ ಪರ್ ದ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಈ ರೀತಿ ಪ್ರೈಸ್ ಆದರೆ ನಾಳೆ ಬೈ ಮಾಡ್ಬೋದು. ನಾಳೆ ಅಂದರೆ ನಾಳೆ 3:15 ಇಂದ 3:30 ಒಳಗಡೆ ನಾವು ಇದನ್ನು ಈ ರೀತಿ ಪ್ರೈಸ್ ಬಂದಾಗ ನಾವು ಬೈ ಮಾಡ್ಬೋದು ಅಂತ. ಹಾಗಂತ ನೀವು ಬೈ ಮಾಡಿ ಅಂತಲ್ಲ, ನೀವು ಏನು ಮಾಡಬೇಕಂತಂದರೆ ಇದನ್ನು ಆ ರೀತಿ ಬಂದಾಗ ಪ್ರೈಸ್ನ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನೋಡಿ ಹೇಗೆ ಇದು ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನ ನೋಡಿ. ಓಕೆ, ಬನ್ನಿ. ಫಸ್ಟ್ ಸ್ಟಾಕ್ ಬಂದ್ಬಿಟ್ಟು ಎಸ್ ಬಿ ಐಯಲ್ಲಿ ನಮ್ಮ ಟ್ರೇಡಿಂಗ್ ರೂಲ್ ಪ್ರಕಾರ ಏನು ಗೊತ್ತಾ, ಇದು ಒಂದು ಇಂಪಾರ್ಟೆಂಟ್ ಝೋನ್. ಇದು ಇಂಪಾರ್ಟೆಂಟ್ ಝೋನಲ್ಲಿ ಏನಾಗಿದೆ, ಕೆಳಗಡೆ ಬಂದಿದೆ. ಕೆಳಗಡೆ ಬಂದಾಗ ನಾವು ಫಸ್ಟ್ ಒಂದು ವೇಳೆ ಕೆಳಗಡೆ ಬಂದು ಇಲ್ಲೇ ಸಪೋರ್ಟ್ ತೊಗೊಂಡಿದ್ರೆ ನಮಗೆ ಬೈಯಿಂಗ್ ಆಪರ್ಚುನಿಟಿ ಇಲ್ಲಿ ಸಿಕ್ಕಿರೋದು. ಬಟ್ ನಮಗೆ ಆ ರೀತಿ ಸಿಕ್ಕಿಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇನಾಗಿದೆ, ಇಂಪಾರ್ಟೆಂಟ್ ಝೂನಿಂದ ಕೆಳಗಡೆ ಹೋಗಿ ಅದಾದಮೇಲೆ ಮೇಲೆ ಹೋಗಿದೆ. ಮೇಲೆ ಹೋದ್ಮೇಲೆ ನಾವು ಬೈ ಮಾಡಲ್ಲ, ರಿಟ್ರೇಸ್ಮೆಂಟಲ್ಲಿ ಬೈ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಹೇಳ್ತೀವಿ, ನಾಳೆ ಇನ್ ಕೇಸು ಪ್ರೈಸ್ ಬಂದ್ಬಿಟ್ಟು 794 ಮೇಲೆ ಓಪನ್ ಆಗಬೇಕು. ಮ್ಯಾಂಡೇಟರಿ ನೆನ್ಪಿಟ್ಕೊಳ್ಳಿ, 794 ಮೇಲೆ ಈ ಪ್ರೈಸು ಓಪನ್ ಆಗಿರಬೇಕು. 794 ಮೇಲೆ ಇದು ಪ್ರೈಸು ಕ್ಲೋಸ್ ಆಗಿರಬೇಕು. ಹಾಗಂದ್ರೆ ತುಂಬ ದೊಡ್ಡ ಕ್ಯಾಂಡಲ್ ಬೇಕು ಅಂತಲ್ಲ, ಒಟ್ಟಿನಲ್ಲಿ ಆ ಪ್ರೈಸಲ್ಲಿ ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿರಬೇಕು. ಇನ್ ಕೇಸ್ ವೀಕ್ ಕೆಳಗಡೆ ಬಂದಿದ್ರು ಕೂಡ ಏನು ತೊಂದರೆ ಇಲ್ಲ, ಬಟ್ ಓಪನ್ ಮಾತ್ರ ಎನಿ ಕೇಸ್ ಮೇಲೆ ಆಗಿರಬೇಕು. ಇನ್ ಕೇಸ್ ಪ್ರೈಸ್ ಬಂದ್ಬಿಟ್ಟು ಇದ್ರ ಕೆಳಗಡೆ ಓಪನ್ ಆಗಿದ್ರೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದ್ರು ಕೂಡ ಇದು ನಮ್ಮ ಎಂಟ್ರಿ ಆಗಲ್ಲ. ಓಕೆ, ನಮ್ಮ ಟ್ರೇಡಿಂಗ್ ರೂಲ್ ಪ್ರಕಾರ ಇಲ್ಲಿ ನೀವು ನೋಡ್ಬೋದು, ಇತ್ತೀಚೆಗೆ ಈ ಪ್ರೈಸ್ ಇಲ್ಲಿ ಬಂದರೆ ನಮಗೆ ಒಂದು ಸ್ವಿಂಗ್ಗೆ ಒಳ್ಳೆ ಆಪರ್ಚುನಿಟಿ ಸಿಗಬಹುದು. ಓಕೆ, ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಡಾಕ್ಟರ್ ರೆಡ್ಡಿ ಕೂಡ ಹಾಗೇನೆ ನೋಡಿ. ಇಲ್ಲಿ ಪ್ರೈಸ್ ಏನಾಗಿದೆ, ಇಲ್ಲಿಂದ ಮೇಲೆ ಹೋಗಿದೆ, ಅದಾದ್ಮೇಲೆ ಕೆಳಗಡೆ ಬಂದಿದೆ, ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಓಕೆ, ಇಲ್ಲಿ ನಮಗೆ ನೆಕ್ಸ್ಟ್ ಆಪರ್ಚುನಿಟಿ ಎಲ್ಲಿ ಬರಬೇಕಂತಂದ್ರೆ ಇದ್ರ ಮೇಲೆ ಕ್ಲೋಸ್ ಆಗಬೇಕು, ಇದ್ರ ಮೇಲೆ ಓಪನ್ ಆಗಬೇಕು, ಇದ್ರ ಮೇಲೆ ಕ್ಲೋಸ್ ಆದರೆ ನಾಳೆ ಓಕೆ, ಇಲ್ಲೇ ಆಲ್ರೆಡಿ ನಮಗೆ ಇಲ್ಲೇ ಸಿಕ್ಕಿದೆ. ಓಕೆ, ಡಾಕ್ಟರ್ ರೆಡ್ಡಿ ಇಲ್ಲೇ ಸಿಕ್ಕಿದೆ. ಇನ್ ಕೇಸು ಮತ್ತೆ ಇದನ್ನು ಮಿಸ್ ಮಾಡ್ಕೊಂಡವರು ಇಲ್ಲಿ ಬಂದಾಗ ಪ್ರೈಸ್ನ ಬೈ ಮಾಡ್ಬೋದು ಅಂತ. ನೀವು ಬೈ ಮಾಡೋಕ್ಕಂತಲ್ಲ ಹೇಳ್ತಾ ಇರೋದು, ಈ ರೀತಿ ಬಂದಾಗ ಪ್ರೈಸ್ ಬಂದಾಗ ನಾವು ಬೈ ಮಾಡಬೇಕಾಗುತ್ತೆ. ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ನೋಡಿ, ಇಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಇಲ್ಲಿ ಎಂಟ್ರಿ ತೊಗೊಂಡಿರ್ತೀವಿ, ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ. ಸ್ಟಿಲ್ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ನಾವು ವೇಟ್ ಮಾಡ್ತೀವಿ. ರಿಸ್ಕ್ ಹೇಗೆ ಮಾಡ್ಬೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಅದನ್ನು ನೋಡಿಬಿಟ್ಟು ನೀವು ಅಲ್ಲಿ ರಿಸ್ಕ್ನ ಹೇಗೆ ನಾವು ಪೊಸಿಷನ್ಸ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ವಿಡಿಯೋ ಹಾಕಿದ್ದೀನಿ. ನಾಳೆ ಇನ್ ಕೇಸ್ ಪ್ರೈಸ್ ಇದ್ರ ಮೇಲೆ ಓಪನ್ ಆಗಿ ಇದ್ರ ಮೇಲೆ ಕ್ಲೋಸ್ ಕೊಟ್ಟಾಗ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಡಾಕ್ಟರ್ ರೆಡ್ಡಿಯಲ್ಲಿ ಕೂಡ ಒಂದು ಸ್ವಿಂಗ್ ಟ್ರೇಡಿಂಗ್ಗೆ. ಅದೇ ರೀತಿ ಲೂಪಿನಲ್ಲೂ ಕೂಡ ಅದೇ ರೀತಿ ಲೂಪಿನ್ ನೋಡಿ. ಲೂಪಿನ್ ಇಲ್ಲಿ ಸಿಕ್ಕಿದೆ 20ನೇ ತಾರೀಕು. ಅದಾದಮೇಲೆ ನಮಗೆ ಇಲ್ಲಿ ಮತ್ತೆ ರಿಟ್ರೇಸ್ಮೆಂಟಲ್ಲಿ ಬಂದಿದೆ. ಇಲ್ಲಿ ಏನಾಗಬೇಕಾಗುತ್ತೆ, ನಮಗೆ ಇದ್ರ ಮೇಲೆ ಓಪನ್ ಆಗಬೇಕು, ಇದ್ರ ಮೇಲೆ ಕ್ಲೋಸ್ ಆದಾಗ ನಮಗೆ ಎಂಟ್ರಿ ಆಗುತ್ತೆ. ಕೆಳಗಡೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ನಾವು ಸ್ವಿಂಗ್ಗೆ ಇದನ್ನು ಪ್ಲ್ಯಾನ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಅದೇ ರೀತಿ ಈ ರೇಂಜಲ್ಲಿ ಬಂದಿದೆಯಾ, ಈ ರೇಂಜಿಂದ ಮೇಲೆ ಹೋಗಿದೆ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ನಮಗೆ ಈ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ತೊಗೊಂಡಿಲ್ಲ, ಬಟ್ ಇಲ್ಲಿಂದ ಮೇಲೆ ಹೋಗಿದೆ. ಇದನ್ನು ನಾವು ಸ್ವಿಂಗ್ ಆಗಿ ಕನ್ಸಿಡರ್ ಮಾಡ್ಬೋದು. ಬಟ್ ಏನಂತಂದರೆ ರಿಸ್ಕ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ, ಯಾವಾಗಲೂ ನಾವು ಒಂದು ಟ್ರೇಡಿಂಗ್ ಸಿಸ್ಟಮ್ ಇಟ್ಕೊಂಡಿರಬೇಕು. ಆ ಟ್ರೇಡಿಂಗ್ ಸಿಸ್ಟಮಲ್ಲಿ ಯಾವಾಗಲೂ ನಮಗೆ ರಿಸ್ಕ್ ಕಡಿಮೆ ಥರ ಇರಬೇಕು. ಇಲ್ಲಿ ನೋಡಿ, ರಿಸ್ಕ್ ಇಲ್ಲಿ ತೊಗೊಂಡಾಗ ಇದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡುತ್ತೆ, ಇಲ್ಲಾಂದರೆ ಈ ಲೋ ಸ್ಟಾಪ್ ಲಾಸ್ ಇಡುತ್ತೆ. ರಿಸ್ಕ್ ಏನೋ ಕಡಿಮೆ ಆಗುತ್ತೆ. ಇಲ್ಲಿ ಇದು ಹತ್ರ ಬಂದಾಗ ಗ್ರೀನ್ ಕ್ಯಾಂಡಲ್ ಆದಾಗ ಇಲ್ಲಿ ನಾವು ಬೈ ಮಾಡಿದಾಗ ಇಲ್ಲಿ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡುವಾಗ ಏನಾಗುತ್ತೆ, ನಮ್ಮ ಸ್ಟಾಪ್ ಲಾಸ್ ತುಂಬ ದೊಡ್ಡದಾಗುತ್ತೆ. ಓಕೆ, ನಮಗೆ ಮಿನಿಮಮ್ 1:2, 1:3, 1:4 ಬರಬೇಕಂತಂದರೆ ನಮ್ಮ ರಿಸ್ಕ್ ಸ್ವಲ್ಪ ಕಡಿಮೆ ಇರಬೇಕು. ಆ ಕಾರಣಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಝೋನಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಓಕೆ, ಅದೇ ರೀತಿ ಇಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಒಂದು ವೇಳೆ ಗ್ರೀನ್ ಕ್ಯಾಂಡಲ್ ಮತ್ತೆ ಕ್ಲೋಸ್ ಆದಾಗ ಏನಾಗುತ್ತೆ, ಇದು ಕೆಳಗಡೆ ಸ್ಟಾಪ್ ಲಾಸ್ ಆಗುತ್ತೆ, ಇದು ನಮಗೆ ಎಂಟ್ರಿ ಆಗುತ್ತೆ. ಏನಾಗುತ್ತೆ, ನಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ಓಕೆ, ಅದೇ ರೀತಿ ನಿಮಗೆ ನಮ್ಮ ಮೆಥಡಲ್ಲಿ ಇತ್ತೀಚೆಗೆ ನಿಫ್ಟಿ 50ಯಲ್ಲಿ ಕೂಡ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು, ಅದನ್ನು ತೋರಿಸ್ತೀನಿ ನಿಮಗೆ. ನೀವು ನಿಫ್ಟಿ 50ಯಲ್ಲಿ ನೋಡ್ಬೋದು, ನಮಗೆ ಪ್ರೈಸ್ ಬಂದುಬಿಟ್ಟು ಇಲ್ಲಿ ಮೇಲಿಂದ
ಏನಾಗಿದೆ ಕೆಳಗಡೆ ಬಂದಿದೆ. ಓಕೆ, ಕೆಳಗಡೆ ಬಂದ ಮೇಲೆ ಹೋಗಿ ಮತ್ತೆ ರಿಟ್ರೇಸ್ಮೆಂಟ್ಗೆ ನಮಗೆ ಇಲ್ಲಿ ಆಪರ್ಚುನಿಟಿ ಇದೆ ನೋಡಿ. ಈ ರಿಸ್ಕ್ ಎಷ್ಟಿದೆ, ಕಡಿಮೆ ಇದೆ. ಈ ರೀತಿ ಪ್ಲ್ಯಾನ್ ಮಾಡಬೇಕಾಗುತ್ತೆ ನೋಡಿ. ರಿಸ್ಕ್ ಇಲ್ಲಿಂದ ಕೆಳಗಡೆ ಬಂದಿದ್ದು ಕೂಡ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಹೇಳಿ, ನಮ್ಮ ರಿಸ್ಕ್ ಕಡಿಮೆ ಇದೆ, ನಮಗೆ ರಿವಾರ್ಡ್ ಕೂಡ ಜಾಸ್ತಿ ಸಿಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಇದು ಬಂದ್ಬಿಟ್ಟು ಸ್ಟಾಪ್ ಲಾಸ್ ಹಿಟ್ ಆಗಲ್ವಾ, ಹಿಟ್ ಆಗ್ಬೋದು. ಹಿಟ್ ಆದರೆ ನಮಗೇನು ರಿಸ್ಕ್ ಕಡಿಮೆ ಇರುತ್ತೆ, ನಾವು ಕಡಿಮೆ ಇದರಲ್ಲಿ ಲಾಸಲ್ಲಿ ಆಚೆ ಬರ್ಬೋದು. ನೀವು ಹೆಜ್ ಮಾಡ್ಬೋದಾ, ಖಂಡಿತವಾಗ್ಲೂ ಇದರಲ್ಲಿ ಹೆಜ್ ಕೂಡ ಮಾಡ್ಕೋಬೋದು. ಓಕೆ, ಹೆಜ್ಜಿನ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ರೀತಿ ಸ್ವಿಂಗ್ ಟ್ರೇಡಿಂಗಿಗೆ ನಿಮಗೆ ಏನಾದರೂ ಸ್ವಿಂಗ್ ಟ್ರೇಡಿಂಗ್, ಮೂಮೆಂಟಿಂಗ್ ಟ್ರೇಡಿಂಗ್, ಈ ರೀತಿ ಈಸಿ ಮೆಥಡಲ್ಲಿ ಸ್ಟಾಕ್ಸ್ನ ಮತ್ತು ಇಂಡೆಕ್ಸ್ನ ನಾವು ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಕೋರ್ಸ್ ಇದೆ. 6 ತಿಂಗಳು ನಿಮ್ಮ ಕೋರ್ಸ್ ಇರುತ್ತೆ. ಈ 3 ಕೋರ್ಸು ಒಟ್ಟಿಗೆ ಒಂದರಲ್ಲೇ ಕೊಟ್ಟಿದ್ದೀನಿ. ನೀವು ಹೋಗಿ ಕಲೀರಿ. ಅಲ್ಲಿ ಸಿಂಪಲ್ ಪ್ರೈಸ್ ಆ್ಯಕ್ಷನ್ ಇಟ್ಕೊಂಡು ನಾವು ಈಸಿ ಮೆಥಡಲ್ಲಿ ಎಷ್ಟು ಅದ್ಭುತವಾಗಿ ನಾವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅಲ್ಲಿ ನೀವು ನೋಡ್ಬೋದು. ಓಕೆ, ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಮತ್ತು ಇದೇ ರೀತಿ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.